ಈ ಭಂಡಾರನ ತಗೋ. ಹಾ, ಇಲ್ಲಿ ನೋಡು ಮಗಳ, ನೀನು ಮೊದಲು ಗುಣ ಹೊಂದು, ಆಮೇಲೆ ಮಾತಾಡೋಣ. ಯಾಕಿಷ್ಟ ಅವಸರ ಮಾಡ್ತೀಯ? ಮಾಮ, ನೀವ್ ಇಲ್ಲಿಂದ ಹೋದ್ಮೇಲೆ ನಿಮ್ಮನ್ನ ಎಲ್ಲಿ ಅಂತ ಹುಡ್ಕೋದು? ನೀವೇನೇ ಮಾಡಿ ನನಗೆ ಮಗು ಆಗ್ಲಿ ಅಂತ ಆಶೀರ್ವಾದ ಮಾಡಿ. ದಿನ ಕಳೆದೇ ಹೋಯ್ತು, ಆದ್ರೆ ಮಾಮ ಇನ್ನೂ ಬಂದೇ ಇಲ್ವಲ್ಲ. ನನ್ಗನ್ಸತ್ತೆ ಮಾಮ ಅವ್ರು ಬರ್ತಾರೆ ಅಂತ. ಒಂದ್ಸಲ ಅವ್ರ ಮಾತ್ ಕೊಟ್ರೆ ಅದನ್ನವ್ರು ಸುಳ್ಳಾಗೋಗ್ ಬಿಡಲ್ಲ. ನೀವಿಲ್ಲೇ ಇರಿ, ನಿಮಗೆ ಮಾಮ ಅವ್ರ ದರ್ಶನ ಆಗುತ್ತೆ. ನಿಮಗ್ ಅನ್ಸಿರ್ಬೋದು ಈ ಬಡವನ್ ಮನೆಗೆ ಮಾಮ ಹೇಗ್ ಬರ್ತಾರಂತ, ಆದ್ರೆ ಮಾಮ ಅವ್ರ ಮುಂದೆ ಎಲ್ರೂ ಸಮಾನರು. ಮಾಮ ಅವರು ನಮ್ಮ ಮನೆಗೆ ಬಂದೇ ಬರ್ತಾರೆ. ಮಾಮ ಬಂದ್ರು. ಮಗಳೇ, ಇದನ್ನೆಲ್ಲ ಯಾಕೆ ಮಾಡಿದ್ಯಮ್ಮ? ನಿನ್ನ ಆರೋಗ್ಯ ಬೇರೆ ಸರಿ ಇಲ್ಲ ಅಲ್ವಾ? ನಿನಗೊಂದು ವಿಷಯ ಹೇಳ, ಇವತ್ತು ನಿನ್ನ ಅದೃಷ್ಟ ಕುಲಾಯಿಸಿದೆ. ಸ್ವತಃ ಗುರುದೇವರೇ ನನ್ನ ಜೊತೆಗೆ ನಿನ್ನ ಮನೆಗೆ ಬಂದಿದ್ದಾರೆ. ಮಾಮ, ನನ್ನ ಇಚ್ಛೆ ಇತ್ತು ಅಂತ ನಿಮ್ಮನ್ನ ಇಲ್ಲಿ ಬರೋ ತೊಂದ್ರೆ ಕೊಟ್ಟೆ. ಆರೋಗ್ಯನೂ ಸರಿ ಇಲ್ಲ, ನಡೆಯೋಕ್ಕೂ ಆಗ್ತಿಲ್ಲ. ಇರ್ಲಿ ಬಿಡಮ್ಮ, ನನಗ್ ಗೊತ್ತಿದೆ ನೀನ್ ಯಾಕೆ ನನ್ನನ್ನ ಕರೆಸಿದೀಯ ಅಂತ. ನಿನಗೆ ಮಕ್ಕಳು ಬೇಕಲ್ವಾ? ಹೌದು ಮಾಮ, ನಿಮ್ ಹತ್ರ ಹೇಳೋ ಅವಶ್ಯಕತೆ ಏನಿದೆ? ನಿಮ್ಗೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡು ಮಗಳೇ, ನೀನ್ ಮೊದ್ಲು ಗುಣ ಆಗ್ಬೇಕಲ್ವಾ? ಇಲ್ಲಿ ನೋಡು, ಈ ಭಂಡಾರನ ತಗೋ. ಹಾ, ಇಲ್ಲಿ ನೋಡು ಮಗಳೇ, ನೀನು ಮೊದ್ಲು ಗುಣ ಹೊಂದು, ಆಮೇಲೆ ಮಾತಾಡೋಣ. ಯಾಕಿಷ್ಟ ಅವಸರ ಮಾಡ್ತೀಯ? ಮಾಮ, ನೀವ್ ಇಲ್ಲಿಂದ ಹೋದ್ಮೇಲೆ ನಿಮ್ಮನ್ನ ಎಲ್ಲಿ ಅಂತ ಹುಡ್ಕೋದು? ನೀವೇನೇ ಮಾಡಿ ನನಗೆ ಮಗು ಆಗ್ಲಿ ಅಂತ ಆಶೀರ್ವಾದ ಮಾಡಿ. ನನ್ ವಂಶನ ಮುಂದುವರ್ಸೋ ದೀಪ ಬೇಕು. ನಿನಗೆ ನಾನು ಮಗು ಆಗ್ಲಿಕ್ಕೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಮಗು ಆಗುತ್ತೆ. ಆದರೆ ಮಗು ದೊಡ್ಡವನಾದ್ಮೇಲೆ ಅವನು ಕಳ್ಳನಾಗೋ ಸಂಭವ ಇದೆ. ಅವನಿಂದ ನಿಮಗೆ ತುಂಬಾ ತೊಂದರೆ ಆಗುತ್ತೆ. ಎಂತೆಂತ ಅನಾಹುತ ಆಗುತ್ತೆ ಅಂತಂದ್ರೆ ಆಮೇಲೆ ನಿಮಗೆ ಗೊತ್ತಾದ ಮೇಲೆ ಇದು ಎಂತಹ ಮಗುವಿಗೆ ಆಶೀರ್ವಾದ ಮಾಡಿದ್ದೀರಾ ನೀವು ಅಂತ ಕೇಳ್ತಾರೆ ನನ್ನ. ಹಾಗಾಗಿ ನೀನು ಇಂತಹ ಯಾವುದೇ ಕೋರಿಕೆಗಳನ್ನ ಕೇಳ್ಕೊಳ್ಳೇಬೇಡ. ಬೇರೆ ಏನು ನಾನು ನಿನಗೆ ಕೊಡುವಂತಹ ವಿಷಯ ಇಲ್ಲ. ಅಲ್ವೇ ಮಾಮ ಅವ್ರು ಬೇಡ ಅಂತಿದ್ದಾರಲ್ಲ,
ಮತ್ತೆ ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಏನು ಬೇಡ, ಸುಮ್ಮನೆ ದೊಡ್ಡವನಾದ್ಮೇಲೆ ನಮಗೆ ತೊಂದರೆ ಕೊಡ್ತಾನವನು. ಕಳ್ಳನ್ ತಂದೆ ತಾಯಿ ಅಂತ ಆಳಿಸ್ತಾರೆ ನಮ್ಮನ್ನ. ಯಾಕೆ ಮಗು ಬೇಕು ನಮಗೆ? ಅದ್ ಹೇಗೆ ಇರ್ಲಿ, ಮಗ ಅಂದ್ರೆ ಮಗನೇ. ಅವನ್ ಹೇಗೆ ಇದ್ರು ನಮ್ಮವನಾಗೆ ಇರ್ತಾನಲ್ವಾ? ನೀವು ನನ್ಗೆ ಗಂಡ್ಮಗ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಅಲ್ಲಮ್ಮ ಮಗಳೇ, ಬಾಳು ಹೇಳ್ತಿದ್ದಾನೆ ಅಂದ್ರೆ ಕಾರಣ ಇದ್ದೇ ಇರುತ್ತೆ. 10 ಸಲ ಯೋಚನೆ ಮಾಡಿ ನೋಡು. ಇಲ್ಲ ದೇವ, ನನ್ಗಿಚ್ಛೆ ಇದೆ, ನನಗ್ ಮಗನೇ ಬೇಕು. ಸರಿ ಆಯ್ತು ಮಗಳೇ, ನಿನ್ನ ಮನಸ್ಸಿನ ಪ್ರಕಾರನೇ ಆಗುತ್ತೆ. ಆಮೇಲೆ ನನ್ನನ್ನ ಬೈಕೊಳ್ಬಾರ್ದು, ಇದೆಂತ ಮಗುವನ್ನ ಕೊಟ್ರು ಅಂತ. ಆಯ್ತು ಮಾಮ. ಸರಿ ಆಯ್ತು, ನಿನ್ನ ಇಚ್ಛೆಯಂತೆ ನಿನಗೆ ಮಗ ಆಗ್ತಾನೆ. ಮಗು ಆದ್ಮೇಲೆ 6 ತಿಂಗಳ ನಂತರ ಭೇಟಿ ಆಗು ನನ್ನ. ಆಮೇಲೆ ಮುಂದೆ ನೋಡೋಣ. ಈಗ ಮತ್ತಿನ್ನೇನು ತಕರಾರಿಲ್ಲ ಅಲ್ವಾ? ಇಲ್ಲ ಮಾಮ, ನೀವು ನನ್ನ ಇಚ್ಛೆನ ಪೂರ್ತಿ ಮಾಡಿದ್ರಿ, ನನ್ಗಷ್ಟೇ ಸಾಕು ನಿಮ್ಮಿಂದ. ಇರ್ಲಿ ಬಿಡಮ್ಮ ಮಗಳೇ. ಮಾಮ, ಈಗ ಹೇಗಿದ್ದೀನಿ ನೋಡಿ, ಇನ್ನೂ ಬರ್ತಾನ ದಿನಗಳಾದ್ರೂ ಪರವಾಗಿಲ್ಲ. ಆಯ್ತು ಮಗಳೇ, ಇಲ್ಲಿ ನೋಡು, ಈಗ ನಾವ್ ಇಲ್ಲಿಂದ ಹೊರಡ್ಲೇಬೇಕು. ನೋಡು ಮಗಳೇ, ನಾನು ಬೇರೆ ದಾರಿಗೆ ಹೋಗ್ತಿದ್ದವನು ಈ ದಾರಿಗೆ ಬಂದಿದ್ದೀನಿ ಇವಾಗ. ಈಗ ನನಗೆ ಹೋಗಕ್ ಬಿಡು, ಮುಂದಿನ ದಾರಿ ಹಿಡಿಯಕ್ ಬಿಡು. ಮಾಮ, ನೀವ್ ಹೇಗಿದ್ರು ಬಂದಿದ್ದೀರಾ, ನಿಮ್ಗೋಸ್ಕರ ಅಡ್ಗೆ ಮಾಡ್ತೀನಿ. ಇಲ್ಲ ಮಗಳೇ, ಬೇಡ. ಅಷ್ಟೊತ್ತಿಗೆ ನಾನು ಇನ್ನೂ ಸ್ವಲ್ಪ ದೂರ ಹೋಗಿರ್ತೇನೆ. ಗುರುದೇವ, ಇನ್ನೇನು ಹೊರಡೋದಲ್ವಾ? ನಡೀರಿ. ಏನ್ರಿ, ಏನ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿನಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಿ ಮತ್ತೆ. ಅದೇ ಆ ಕುಶಪ್ಪ ಇದಾನಲ್ಲ, ಇವತ್ತು ನಮ್ಮ ಹೊಲಕ್ ಬಂದಿದ್ದ. ಯಾಕೆ? ಅವನು ಹೇಳ್ತಿದ್ದ ನಿಮಗೆ ಒಳ್ಳೆ ಬೆಳೆ ಬಂದಿದೆ, ಸಾಕಷ್ಟು ದುಡ್ಡು ಸಿಗುತ್ತೆ ಅಂತ. ಆದ್ರೆ ನನಗೆ ಒಂದ್ ಅರ್ಥ ಆಗ್ಲಿಲ್ಲ, ಇಬ್ರು ಹೊಲದಲ್ಲೂ ನೀರ್ ಬರುತ್ತೆ, ಮತ್ತೆ ನಿನ್ ಬೆಳೆ ಮಾತ್ರ ಹೇಗ್ ಚೆನ್ನಾಗ್ ಬಂದಿದೆ? ರೀ, ಅವ್ನ್ ತುಂಬಾ ಕೆಟ್ಟ ಮನುಷ್ಯ ಇದ್ದಾನೆ. ಅವನಿಗೆ ಯಾರಾದ್ರೂ ಒಳ್ಳೇದಾಗೋದು ಅಂದ್ರೆ ನೋಡೋದಕ್ಕಾಗಲ್ಲ. ಏನಂದ್ರೆ, ನೀವು ಅವ್ರನ್ನ ನಮ್ಮ ಹೊಲಕ್ಕೆ ಯಾಕೆ ಕರೆಸಿದ್ರಿ? ನಾನ್ ನಿಮಗೆ ಎಷ್ಟು ಸಾರಿ ಹೇಳಿದ್ದೀನಿ, ನೀವ್ ಅವ್ರನ್ನ ಮಾತಾಡ್ಸ್ಬೇಡಿ ಅಂತ. ಈಗ ಅವನು ಮಾತಾಡೋಕ್ ಬಂದಿದ್ದಾನ ಅಂದ್ಮೇಲೆ ಹೇಗ್ ಮಾತಾಡದೇ ಇರೋಕಾಗುತ್ತೆ? ಅದೇನ್ ಸರಿ ಅನ್ಸುತ್ತಾ? ಇಲ್ ನೋಡಿ, ನೀವು ನನ್ ಮಾತ್ ಕೇಳಲ್ಲ, ನಿಮ್ ಮನ್ಸಿಗೆ ಬಂದಿದ್ದನ್ನೇ ಮಾಡ್ತೀರಾ. ಎಲ್ಲಾದ್ರೂ ಒಂದ್ ಕಡೆ ಆಶೀರ್ವಾದ ಅನ್ನೋದು ಇರ್ಬೇಕಲ್ವಾ? ನಾನು ಅವನಿಗದನ್ನೇ ಹೇಳ್ತಿದ್ದೆ. ಆದ್ರೆ ಅವನ್ ಕಣ್ಣುಗಳು ತುಂಬಾ ದೊಡ್ಡದಾಯ್ತು, ಮತ್ತೆ ಪೂರ್ತಿ ಹೊಲದ ಕಡೆ ನೋಡೋಕ್ ಶುರು ಮಾಡ್ದ. ಮತ್ತೆ ಅಲ್ಲಿಂದಾನೆ ಒಂದು ನಾಗ ಬರೋಕ್ ಶುರು ಆಯ್ತು. ಮತ್ತೆ ಕುಶಪ್ಪ ಓಡೋದ ನೋಡು. ರೀ, ನಿಜವಾಗ್ಲೂನಾ? ಹೌದು. ಹಾವು ಅಂದ್ರೆ ಬಾಳು ಮಾಮನ್ ಸ್ವರೂಪ ಅಂತ ಹೇಳ್ತಾರೆ. ಮತ್ತೆ ಬಾಳು ಮಾಮ ಅವರು ಹಾವಿನ ರೂಪದಲ್ಲಿ ದರ್ಶನ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂದಹಾಗೆ ನೀವು ಒಂದು ಕೆಲಸ ಮಾಡಿ, ನೀವು ಹೋಗಿ ಬಾಳು ಮಾಮ ಅವ್ರನ್ನ ಭೇಟಿ ಮಾಡಿ, ಮತ್ತೆ ಈ ವಿಷಯವನ್ನ ಪೂರ್ತಿಯಾಗಿ ಅವ್ರಿಗೆ ತಿಳಿಸಿ. ಅದು ನನಗೆ ಹೇಗೆ ಗೊತ್ತಾಗುತ್ತೆ ಬಾಳು ಮಾಮ ಅವ್ರು ಬಿಡಾರೆ ಎಲ್ಲಿದೆ ಅಂತ? ರೀ, ಬಾಳು ಮಾಮ ಅವರು ನಮ್ ಜಾಗಕ್ಕೆ ಬಂದಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಏನ್ ಹೇಳ್ತಿದ್ಯಾ? ಹೌದು. ಅಯ್ಯೋ, ಹಾಗಾದ್ರೆ ನಾಳೆನೆ ಬಾಳು ಮಾಮ ಅವ್ರನ್ನ ಭೇಟಿ ಮಾಡೋಣ. ಅವನು ನಮ್ ಬೆಳೆನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ, ಅಕಸ್ಮಾತ್ ಅದಕ್ಕೂ ಹಾನಿ ಮಾಡ್ಬೋದು. ಅದಕ್ಕೆ ಮಾಮ ಅವ್ರ ಹತ್ರ ಹೋಗಿ ಸಮಯ ಇದ್ದಾಗ ಹೇಳ್ಬರೋಣ. ಹೌದೌದು, ನಾನ್ ಭೇಟಿ ಮಾಡ್ತೀನಿ. ಸರಿ, ನಾನು ಹೋಗ್ಬರ್ತೀನಿ. ಬೇಗ ಹೋದ್ರೆ ಸರಿ ಹೋಗುತ್ತೆ. ರೀ, ನಾನೇನ್ ಹೇಳ್ತೀನಿ ಅಂದ್ರೆ, ನಾನು ನಿಮ್ ಜೊತೆಗೆ ಬರ್ತೀನಿ. ಹಾಗೆ ಹೇಳ್ತೀಯಾ? ಹೌದು, ನಾವಿಬ್ರು ಮಾಮ ಅವ್ರ ದರ್ಶನ ತಗೊಂಡು ಮಾಮ ಅವ್ರಿಗೆ ಎಲ್ಲಾನು ಹೇಳೋಣ. ಸರಿ, ನಡಿ ಹಾಗಿದ್ರೆ. ಆದ್ರೆ ಅದೇನಿದೆಯೋ ಮಾಮ ಅವ್ರ ಹತ್ರ ಹೇಳೋಣ. ನಾನು ಅವ್ರ ಹತ್ರ ಏನು ಮುಚ್ಚಿಡೋದಿಲ್ಲ.
ಕುಶಪ್ಪ ಭಾವನವರು ಏನು ಕೇಳೋದೇ ಇಲ್ಲ. ಅವ್ರದ್ದು ತುಂಬಾನೇ ಅತಿ ಆಯ್ತು ರೀ. ಇಲ್ಲಿ ನೋಡು, ನಾವು ಮಾಮ ಅವ್ರ ಹತ್ರ ಎಲ್ಲ ಹೇಳೋಣ, ಆದ್ರೆ ಅವನ ಬಗ್ಗೆ ತಕರಾರು ಮಾಡೋದು ಬೇಡ. ಅದು ಮಾಮ ಅವ್ರು ಕಷ್ಟ ಆಗೋದಿಲ್ಲ. ಮಾಮ ಏನ್ ಹೇಳ್ತಾರೆ, ನಾನಿದ್ದೀನಲ್ವಾ, ಮತ್ತೆ ನೀವು ಯೋಚನೆ ಮಾಡಬೇಡಿ ಅಂತ. ಮತ್ತೆ ಹಿಂದಿನ ಸಾರಿ ಮಾಮ ಹೇಳಿದ್ರಲ್ವಾ, ನನ್ ಮೇಲೆ ಭಾರ ಹಾಕು, ನಾನು ಎಲ್ಲ ನೋಡ್ಕೋತೀನಿ ಅಂತ. ಮತ್ತೆ ನಾನಂತೂ ಎಲ್ಲ ಭಾರನೂ ಅವ್ರ ಮೇಲೆ ಹಾಕಿದ್ದೀನಿ ನೋಡು. ರೀ, ಇಲ್ಲಿ ಕುಶಪ್ಪ ಭಾವನವರು ನಮ್ ಬೆಳೆಗೆ ನಷ್ಟ ಮಾಡಿದ್ರೆ ಅದರಿಂದ ನಮ್ಗೆ ಎಷ್ಟೋ ನಷ್ಟ ಆಗುತ್ತೆ. ನಾವ್ ಅದನ್ನೆಲ್ಲ ಮಾಮ ಅವ್ರಿಗೆ ಹೇಳೋದ್ ಬೇಡ್ವಾ? ಅಲ್ವೇ, ಮಾಮ ಅವ್ರಿಗೆ ನಮಸ್ಕಾರ ಮಾಡೋದ್ರಿಂದ ತಕ್ಷಣ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ. ಏನ್ ಅಡಚಣೆ, ಏನ್ ಸಂಕಟ ಇದೆ ಎಲ್ಲಾನು ಗೊತ್ತಾಗುತ್ತೆ. ನೀವ್ ಹೇಗ್ ಬೇಕೋ ಹಾಗ್ ಮಾಡಿ, ಆದ್ರೆ ಮಾಮ ಅವ್ರ ಮುಂದೆ ನಾನ್ ಸುಮ್ನೆ ಇರಲ್ಲ ನೋಡಿ. ಅಯ್ಯೋ, ನಿನಗೆ ಹೇಗ್ ತಿಳ್ಸೋದು ನಾನು? ಮಾಮ ಅಂದ್ರೆ ದೇವ ಮನುಷ್ಯರು, ಅವ್ರಿಗೆ ಎಲ್ಲಾನು ಗೊತ್ತಾಗುತ್ತೆ. ನಾವು ಏನ್ ಮಾಡ್ತೀವಿ, ಏನ್ ಮಾಡೋದಿಲ್ಲ, ನಮ್ ಸಲುವಾಗಿ ಯಾರು ಒಳ್ಳೆ ಯೋಚನೆ ಮಾಡ್ತಾರೆ, ನಮ್ಮಿಂದ ಯಾರ್ ದೃಷ್ಟಿ ಬೀಳುತ್ತೋ ಅದನ್ನೆಲ್ಲರೂ ನೋಡ್ತಾರೆ ಅವರು. ಮತ್ತೆ ಅವರು ಅದಕ್ಕೆ ಉಪಾಯ ಕೂಡ ಮಾಡ್ತಾರೆ. ಸರಿ, ಮಾಮ ಅವ್ರಿಗೆ ಏನ್ ತಗೊಂಡ್ ಹೋಗೋದು? ಇಲ್ಲಿ ನೋಡು, ಮಾಮ ಅವರು ವರ್ಷಗಳ ನಂತರ ಬಂದಿದ್ದಾರೆ. ಅದಕ್ಕೆ ನಾವು ದೋತ್ರದ ಬಟ್ಟೆ, ಪೇಟೆ, ಮತ್ತೆ ಇನ್ನು ಏನಾದ್ರೂ ಸಿಹಿ ತಿಂಡಿ ಮಾಡೋದು, ಮತ್ತೆ ಬಿಡಾರಕ್ಕೆ ಬೇಕಾಗೋ ಧಾನ್ಯ, ಇದನ್ನೆಲ್ಲ ತಗೊಂಡು ಹೋಗೋಣ. ನಾನು ಎತ್ತಿನ ಗಾಡಿ ತರ್ತೀನಿ, ಅದ್ರಲ್ಲಿ ಹಾಕೊಂಡು ಹೋಗೋಣ. ಸರಿ. ಅರೇ ಇಲ್ಲಿ ಕೇಳ್ರಪ್ಪ, ಯಾರಾದ್ರೂ ಆ ಜಾನುವಾರುಗಳನ್ನ ಆ ಕಡೆಯಿಂದ ಕರ್ಕೊಂಡು ಬನ್ನಿ. ಅಲ್ಲಿ ಗಮನ ಕೊಡೋದಕ್ಕೆ ಯಾರಾದ್ರೂ ಇದಾರೋ ಇಲ್ವೋ? ಏನಮ್ಮ ಹುಡುಗಿ, ಎಲ್ಲಿದ್ದೆ ಇಷ್ಟು ದಿವಸ? ನಿಮ್ಗೆ ಈ ಮಾವನನ್ನ ಭೇಟಿ ಆಗೋದಕ್ಕೆ ಸಮಯ ಇಲ್ವೇನೋ? ಮಾಮ, ನಿನ್ನೆಯಿಂದ ನಿಮ್ಮನ್ನೇ ಜ್ಞಾಪಕ ಮಾಡ್ಕೋತಾ ಇದ್ವಿ. ಹಾಗೆ ಗೊತ್ತಾಯ್ತು ನೀವು ಇಲ್ಲಿ ಬಂದಿದ್ದೀರಾ ಅಂತ. ನಿಮ್ಮನ್ನ ಭೇಟಿ ಮಾಡೋಣ ಅಂತ ಬಂದ್ವಿ. ಮಾಮ, ದತ್ತು, ನಿಮ್ಮ ಮೇಲೆ ನನ್ನ ಆಶೀರ್ವಾದ ಇದೆ. ಇವತ್ತಿನಿಂದ ನಿಮಗೆ ಭಾಗ್ಯೋದಯವಾಗಿದೆ. ನಿಮಗೆ ಸಾಕ್ಷಾತ್ ದೇವರ ದರ್ಶನ ಆಗಿದೆ. ಮನೆಯಲ್ಲಿ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ನಡೀತಿದೆ ಮಾಮ. ಒಳ್ಳೆ ಬೆಳೆ ಬರ್ತಿದೆ, ಯಾವ್ದಕ್ಕೂ ಕಷ್ಟ ಇಲ್ಲ. ಹೋದ ವರ್ಷನೂ ಚೆನ್ನಾಗಿ ಬಂದಿತ್ತು, ಈ ವರ್ಷನೂ ಚೆನ್ನಾಗಿ ಬರ್ತಿದೆ. ಕೇಳ್ರಪ್ಪ, ಆ ಜೋಳದ ಮುಟ್ಟೆ ತಗೊಂಬನ್ನಿ ಇಲ್ಲಿ.